ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ಹಂಪಿಯ ಬಹುತೇಕ ಪ್ರವಾಸಿಗರಿಗೆ ಪರಿಚಯವಿಲ್ಲದ ಒಂದು ಅಪರೂಪದ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ. ಅದುವೇ ಕೋಟೆ ಶಂಕರ ಬಾಗಿಲು. ಬನ್ನಿ ನಾವೀಗ ಈ ಪುರಾತನ ದ್ವಾರದ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಈ ಬಾಗಿಲಿನ ಮತ್ತೊಂದು ವಿಶೇಷತೆ ಎಂದರೆ ಪ್ರವೇಶದ ಆರಂಭದಲ್ಲಿರುವ ದೊಡ್ಡ ಬಂಡೆಯ ಮೇಲೆ ಕೆತ್ತಿರುವ ಭೀಮನ ಕೆತ್ತನೆ. ಮಹಾಭಾರತದ ಪರಾಕ್ರಮಿ ಯೋಧ ಭೀಮನನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಭೀಮನ ಮೂರ್ತಿಯನ್ನು ಕೂಡ ನೀವು ನೋಡಬಹುದು, ಧೈರ್ಯದ ಸಂಕೇತವಾಗಿ ಕಾಣಲಾಗುತ್ತಿತ್ತು. ಈ ಕೆತ್ತನೆಯನ್ನು ನೋಡಿದಾಗ ಆ ಕಾಲದ ಕಲಾವಿದರ ಪ್ರತಿಭೆ ಮತ್ತು ಭಕ್ತಿಯ ಬಗ್ಗೆ ಆಶ್ಚರ್ಯ ಉಂಟಾಗುತ್ತದೆ. ಶತಮಾನಗಳು ಕಳೆದರೂ ಕೂಡ ಈ ಕೆತ್ತನೆ ಇಂದಿಗೂ ತನ್ನ ಆಕರ್ಷಣೆಯನ್ನು ಉಳಿಸಿಕೊಂಡಿದೆ. ಕೋಟೆ ಶಂಕರ ಬಾಗಿಲು ದಕ್ಷಿಣಾಭಿಮುಖವಾಗಿದೆ. ಸುಮಾರು 10 ಅಡಿ ಅಗಲ ಮತ್ತು 20 ಅಡಿ ಎತ್ತರ ಹೊಂದಿರುವ ಈ ದ್ವಾರ ವಿಜಯನಗರದ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ದೊಡ್ಡ ಕಲ್ಲುಗಳನ್ನು ಅತ್ಯಂತ ನಿಖರವಾಗಿ ಜೋಡಿಸಿ ನಿರ್ಮಿಸಿರುವ ಈ ದ್ವಾರವನ್ನು ನೋಡಿದಾಗ ಆ ಕಾಲದ ಇಂಜಿನಿಯರಿಂಗ್ ಜ್ಞಾನ ಎಷ್ಟೊಂದು ಉನ್ನತ ಮಟ್ಟದಲ್ಲಿತ್ತೆಂದು ತಿಳಿಯುತ್ತದೆ. ಕಾಲದ ಹೊಡೆತಕ್ಕೆ ಈ ಕೋಟೆ ಹಾನಿಯಾಗಿತ್ತು. ಇತ್ತೀಚೆಗೆ ಪುರಾತತ್ವ ಇಲಾಖೆಯವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಕಮಲಾಪುರದಿಂದ ಹಂಪಿಗೆ ಹೋಗುವ ರಸ್ತೆಯ ಬದಿಯಲ್ಲಿರುವ ಅಕ್ಕ ತಂಗಿಯರ ಗುಂಡಿನ ಹಿಂಭಾಗದಲ್ಲಿ ಈ ಐತಿಹಾಸಿಕ ದ್ವಾರವಿದೆ. ಈ ದ್ವಾರದ ಪಕ್ಕದಲ್ಲಿಯೇ ಶಂಕರ ದೇವರ ಒಂದು ಪುರಾತನ ಗುಡಿ ಇರುವುದರಿಂದ ಇದನ್ನು ಕೋಟೆ ಶಂಕರ ದೇವರ ಬಾಗಿಲು ಎಂದು ಕರೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ, ನಾವೀಗ ಕೋಟೆ ಶಂಕರ ದೇವಸ್ಥಾನವನ್ನು ನೋಡೋಣ. ಇಲ್ಲಿ ನೀವು ಪುರಾತನ ದೇವಸ್ಥಾನವನ್ನು ಕೂಡ ನೋಡ್ಬೋದು. ಸುಂದರವಾದ ಕೆತ್ತನೆಗಳು ಕೂಡ ಈ ದೇವಸ್ಥಾನದಲ್ಲಿವೆ. ಇಲ್ಲಿ ನೋಡ್ಬೋದು ಹ್ಯಾಳಿ ಪ್ರಾಣಿ ಯಾವ ರೀತಿ ಇದೆ ಅಂತ ಕೂಡ ಇಲ್ಲಿ ನೋಡ್ಬೋದು. ಯಾವ ರೀತಿ ಇದೆ ಈ ಸ್ಥಳ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಶಿವಲಿಂಗ ಇಟ್ಟಿದ್ದಾರೆ, ಆದರೆ ಇದು ವೈಷ್ಣವ ದೇವಾಲಯ ಅನ್ಬೋದು. ನೀವು ಇಲ್ಲಿ ದ್ವಾರಪಾಲಕರು ನೋಡ್ಬೋದು. ಅದೇ ರೀತಿ ನಿಮ್ಮ ಮೇಲ್ಗಡೆ ನೀವು ಲಕ್ಷ್ಮೀ ವಿಗ್ರಹ ಕೂಡ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಯಾವ ರೀತಿ ಇದೆ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ ಈ ದೇವಸ್ಥಾನ ಒಳಗಡೆ ಹೋಗಿ ನೋಡ್ತಾ ಇದ್ದೀನಿ. ಇದು ವೈಷ್ಣವ ದೇವಸ್ಥಾನ. ಮೇಲೆ ಶಿವಲಿಂಗದ ಆಕಾರದ ಒಂದು ಗುಂಡಿಟ್ಟಿದ್ದಾರೆ ಅಷ್ಟೇ, ಆದರೆ ಇದು ವೈಷ್ಣವ ದೇವಸ್ಥಾನ ಅಂತ ಅನಿಸ್ತದೆ. ಏಕೆಂದರೆ ಕೆಳಗಡೆ ಗರುಡ ಕಾಣ್ತಾ ಇದೆ. ಇಲ್ಲಿ ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ನೀವು ಕಂಬಗಳ ಮೇಲೆ ನೋಡ್ಬೋದು. ಇದು ಶಿವನ ದೇವಸ್ಥಾನ ಅಂತ ಹೇಳ್ತಾರೆ. ಶಂಕರ ದೇವರ ಗುಡಿ, ಕೋಟೆ ಶಂಕರ ದೇವಸ್ಥಾನ. ಆದರೆ ಇಲ್ಲಿ ದ್ವಾರ ಬಾಗಿಲ ಮೇಲೆ ಲಕ್ಷ್ಮೀ ವಿಗ್ರಹ ಇದೆ. ಇರೋದು ಪ್ರಸಿದ್ಧ ಅಕ್ಕ ತಂಗಿ ಗುಂಡಿನ ಹಿಂಭಾಗದಲ್ಲಿ. ನೀವು ಆ ಭಾಗದಲ್ಲಿ ಅಕ್ಕ ತಂಗಿ ಗುಂಡು ನೋಡ್ಬೋದು. ಈ ಭಾಗದಲ್ಲಿ ಈ ಸ್ಥಳವನ್ನು ನೀವು ನೋಡ್ಬೋದು. ಹರಿಶಂಕರ ಬಾಗಿಲು ಅಂತ ಹೇಳ್ತಾರೆ. ಈ ದೇವಸ್ಥಾನ ಆಗಿನ ಮಾರುಕಟ್ಟೆ ಆಗಿತ್ತು ಅಂತ ಹೇಳ್ಬೋದು. ಇದನ್ನು ನೀವೀಗ ಈ ಸ್ಥಳವನ್ನು ನೋಡ್ಬೋದು. ಯಾರು ಇವತ್ತಿಲ್ಲಿ ಜನನೇ ಇಲ್ಲ. ನೀವು ಯಾವ ರೀತಿ ಇದೆ ಈ ಸ್ಥಳ ಅಂತ ನೋಡ್ಬೋದು. ಈ ಭಾಗದ ಹಿಂದೆ ನೀವು ಅಕ್ಕ ತಂಗಿ ಗುಂಡುಗಳನ್ನು ನೋಡ್ಬೋದು. ಈ ಗುಡ್ಡ ಕಾಣ್ತದೆ, ಆ ಭಾಗದಲ್ಲಿ ಅಕ್ಕ ತಂಗಿ ಗುಂಡುಗಳು, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದು ಆಗಿನ ಕಾಲದ ಮಾರುಕಟ್ಟೆ ಆಗಿರ್ಬೋದು ಅಂತ ಹೇಳ್ತಾರೆ. ನಶಿಸಿ ಹೋದ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ಕಲ್ಲಿನ ದ್ವಾರ ನೋಡಿದಾಗ 500 ವರ್ಷಗಳ ಹಿಂದೆ ಈ ಕಲ್ಲಿನ ದ್ವಾರ ಹೇಗಿರ್ಬೋದು ಅಂತ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಹಂಪಿಯ ಸುತ್ತಲೂ ಒಟ್ಟು 7 ಕೋಟೆಗಳಿದ್ದವು ಅನ್ನೋ ವಿಷಯ ಬಹುತೇಕ ಜನರಿಗೆ ಗೊತ್ತಿಲ್ಲ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನು ಸುರಕ್ಷಿತವಾಗಿಡಲು 7 ಕೋಟೆಗಳನ್ನು ನಿರ್ಮಿಸಲಾಗಿತ್ತು.
ವಿಜಯನಗರ ಸಾಮ್ರಾಜ್ಯವನ್ನು ಯಾವ ರೀತಿ ಇದೆ ಈ ಸ್ಥಳ? ಸುರಕ್ಷಿತವಾಗಿಡಲು ಹಲವು ಹಂತಗಳಲ್ಲಿ ಕೋಟೆಗಳನ್ನು ನಿರ್ಮಿಸಲಾಗಿತ್ತು. ಶತ್ರುಗಳು ನಗರವನ್ನು ತಲುಪಬೇಕಾದರೆ ಒಂದೊಂದೇ ಕೋಟೆಯನ್ನು ದಾಟಬೇಕಾಗಿತ್ತು. ಈ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿದ್ದ 4ನೇ ಕೋಟೆಯೇ ಒಂದು ಪ್ರಮುಖ ದ್ವಾರವೇ ಈ ಕೋಟೆ ಶಂಕರ ಬಾಗಿಲು. ಇದರಿಂದ ಈ ದ್ವಾರದ ಮಹತ್ವ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ಇಂದು ಇಲ್ಲಿ ನಿಶಬ್ದ ವಾತಾವರಣ ಕಾಣಬಹುದು. ಆದರೆ 500 ವರ್ಷಗಳ ಹಿಂದೆ ಈ ಪ್ರದೇಶ ಸಂಪೂರ್ಣ ಭಿನ್ನವಾಗಿತ್ತು. ಆ ಸಮಯದಲ್ಲಿ ಈ ಸ್ಥಳ ಚಿಕ್ಕದಾದ ಮತ್ತು ಜನನಿಬಿಡ ಸ್ಥಳೀಯ ಮಾರುಕಟ್ಟೆಯಾಗಿತ್ತಂತ ಹೇಳ್ತಾರೆ. ಕೋಟೆಯ ಒಳಭಾಗದಲ್ಲಿ ವ್ಯಾಪಾರಿಗಳಿಗೆ ಅಂಗಡಿಗಳನ್ನು ನಿರ್ಮಿಸಲು ಹಾಗೂ ವಸ್ತುಗಳನ್ನು ಪ್ರದರ್ಶಿಸಲು ವಿಶೇಷ ಸ್ಥಳಗಳನ್ನು ಮೀಸಲಿಟ್ಟಿದ್ದರು. ಬೆಳಗ್ಗೆಯಿಂದ ಸಂಜೆಯವರೆಗೆ ವ್ಯಾಪಾರಿಗಳು, ರೈತರು, ಪ್ರಯಾಣಿಕರು ಹಾಗೂ ಸ್ಥಳೀಯ ಜನರಿಂದ ಈ ಪ್ರದೇಶ ಗಿಜಿಗುಟ್ಟುತ್ತಿತ್ತು. ಸ್ನೇಹಿತರೆ, ಈ ಸ್ಥಳವನ್ನು ನಾನು ನಿಮಗೆ ಮೊದಲ ಬಾರಿಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬಂಡೆಯ ಮೇಲೆ ಕೆತ್ತಿರುವ ಭೀಮನನ್ನು ನೀವು ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಈ ಸ್ಥಳಗಳನ್ನು ಮೊದಲ ಬಾರಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಕೋಟೆ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಸ್ಥಳವನ್ನು ನಾನು ಮೊದಲ ಬಾರಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಹೇಗಿದೆ ಅಂತ ಸ್ಥಳ. ಕೋಟೆಯ ಒಳಭಾಗದಲ್ಲಿ ಕುಸ್ತಿ ಆಡುವ ಚಿತ್ರಗಳನ್ನು ನೀವು ನೋಡ್ಬೋದು. ಹಂಪಿಗೆ 7 ಸೊಟ್ಟೆ. ವಿಜಯನಗರದ ರಕ್ಷಣಾ ವ್ಯವಸ್ಥೆಯ 4ನೆಯ ಕೋಟೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೇಲಿನಿಂದ. ಕೋಟೆ ನೋಡಿ, ಎಷ್ಟೊಂದು ಅದ್ಭುತವಾಗಿದೆ ಸ್ಥಳ. ಮೇಲೆ ಯಾವುದೋ ಒಂದು ಪ್ರಾಣಿ ಸೌಂಡ್ ಮಾಡಿದಂಗೆ ಆಯಿತು. ಸ್ವಲ್ಪ ಭಯ ಆಗಿ ಬೇಗ ಇಳಿತಿದ್ದಂಗೆ ಕೆಳಗಡೆ. ಸ್ನೇಹಿತರೆ, ಹಂಪಿಯ ಪ್ರತಿಯೊಂದು ಕಲ್ಲು ಒಂದು ಕಥೆ ಹೇಳುತ್ತೆ. ಅಂತಹ ಕಥೆಗಳಲ್ಲಿ ಒಂದು ಈ ಕೋಟೆಯ ಶಂಕರ ಬಾಗಿಲು. ಮುಂದಿನ ಬಾರಿ ಹಂಪಿಗೆ ಭೇಟಿ ನೀಡಿದಾಗ ಈ ಅಪರೂಪದ ಐತಿಹಾಸಿಕ ಸ್ಥಳವನ್ನು ತಪ್ಪದೇ ಭೇಟಿ ನೀಡಿ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ರಲ್ಲ, ಇದು ಹಂಪಿಯ ಪ್ರಸಿದ್ಧ ಅಕ್ಕತಂಗಿ ಕಲ್ಲು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಕೋಟೆ ಶಂಕರ ಬಾಗಿಲು. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.